ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ದು ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದು ಏನಂತೇಳಿ ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಜಾಮ್ ರೆಡಿ ಇದೆ. ಫುಲ್ ನೋಡಿದ್ರೆ ಒಂದು ಕಾಜಿಂದ ಏನಾದರೂ ತುಂಬ ಚೆನ್ನಾಗಿದೆ. ಇದು ಡಬ್ಬಿ ಇದ್ರೆ ಕಾಜಿನ ಡಬ್ಬದಲ್ಲಿ ಹಾಕೊಳ್ಳಿ. ನನ್ನ ಹತ್ರ ಕಾಜಿನ ಡಬ್ಬ ಇಲ್ಲದಕ್ಕೋಸ್ಕರ ನಾನು ಈ ತರ ಸ್ಟೀಲ್ ಡಬ್ಬದಲ್ಲಿ ಈಗ ನಾನು ಇವತ್ತು ಮಾಡಿ ಎಲ್ಲವನ್ನು ಹಾಕಿಟ್ಕೊಳ್ತೇನೆ. ಹೇಗೆ ಮಾಡೋದು ಅಂತ ಹೇಳಿ ಇಲ್ಲಿ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಇಲ್ಲಿ ಪ್ಲೀಸ್ ಈ ತರ ಎರಡು ಬ್ರೆಡ್ಗೆ ಹಚ್ಚಿದ್ದೀನಿ ಈಗ ಜಾಮನ್ನ. ಕಮೆಂಟ್ ಮಾಡೋದು. ಇದು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನಾನು. ರುಚಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತ ಇಲ್ಲಿ ಬ್ರೆಡ್ಗೆ ಹಚ್ಚಿ ಕೂಡ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಡ್ರ್ಯಾಗನ್ ಫ್ರೂಟ್ಸ್ ಅಂತ ಗೊತ್ತೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಜಾಮು. ಟ್ರೈ ಮಾಡಿ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ನಾನು ತಗೊಂಡಿದ್ದೀನಿ ಸ್ನೇಹಿತರೆ. ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಡ್ರ್ಯಾಗನ್ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಸಿಪ್ಪೆ ಮಾತ್ರ ಬೇಗ ಬರುತ್ತೆ, ಇದರದ್ದು ಲೇಟ್ ಆಗಲ್ಲ. ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳಿ. ಇದನ್ನೀಗ ಸಿಪ್ಪೆ ಬಿಡಿಸ್ಕೊಂಡು ಇದರದ್ದು ನಾನೀಗ ನೀಟಾಗಿ ಕಟ್ ಮಾಡಿ ಎತ್ತಿ ಇಟ್ಕೊತೀನಿ. ನೋಡಿ ಇದೇ ಥರ ಈಗ ಸಿಪ್ಪೆಗಳನ್ನು ಬಿಡಿಸಿ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಡ್ರ್ಯಾಗನ್ ಫ್ರೂಟ್ಸ್ ಏನಾದರೂ ನಿಮ್ಮ ಮನೆಯಲ್ಲಿ ಜಾಸ್ತಿ ಇತ್ತು ಅಂತಂದರೆ ಈ ಥರ ರೆಸಿಪಿಗಳನ್ನು ಮಾಡಿ ಎತ್ತಿ ಇಟ್ಕೊಳ್ಳಿ. ಇದೆಲ್ಲವನ್ನು ಕಟ್ ಮಾಡ್ತೀನಿ ಈಗ. ನೋಡಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಎತ್ತಿ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಇದನ್ನು ಏನು ಮಾಡಿದ್ದೀನಿ, ಮಿಕ್ಸಿ ಜಾರಿಗೆಲ್ಲ ಹಾಕಿದ್ನಲ್ಲ, ಈಗ ನೈಸಾಗಿ ಪೇಸ್ಟನ್ನು ಮಾಡ್ತೀನಿ. ನೋಡಿ ಇಲ್ಲಿ ಈ ಥರ ರುಬ್ಬಿದ್ದೇನೆ. ಇಲ್ಲಿ ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆಲ್ಲ ನಾನು ಜ್ಯೂಸನ್ನು ಹಾಕ್ತೇನೆ. ನೋಡಿ ಈಗೇನು ಜ್ಯೂಸ್ ನಾನು ಎಲ್ಲವನ್ನು ಇದಕ್ಕೆ ಹಾಕಿದ್ದೇನೆ ಸ್ನೇಹಿತರೆ. ಈಗ ತೆಗೆದು ನೋಡಿ ಈ ಥರ. ಇದಕ್ಕೇನು ಈಗ ಸಕ್ಕರೆ ಏನೂ ಹಾಕಿಲ್ಲ. ಹಾಗೆ ಇದನ್ನು ನಾನೀಗ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಕುದಿಸ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆನ ಹಾಕ್ತೇನೆ. ನೋಡಿ ಇಲ್ಲಿ ಇದಕ್ಕೆ ನಾನು 1 ಟೇಬಲ್ ಸ್ಪೂನು, ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ಚೆನ್ನಾಗಿ. ಇದು ಕುದಿಬೇಕು, ನಮಗೆ ಗಟ್ಟಿಯಾಗಬೇಕು ಕುದ್ದು. ಈಗ ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗತ್ತೆ ಚೆನ್ನಾಗಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಕುದಿಲಿಕ್ಕೆ. ಪೇಷನ್ಸ್ ಇಟ್ಕೊಂಡು ಕುದಿಸಿ, ಮತ್ತು ತಳ ಹಿಡಿಯುತ್ತೆ ಬೇಗ. ತಳ ಈ ಥರ ನಾವು ಆವಾಗವಾಗ ಮಾಡ್ತಾ ಇರಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಹೇಳಿದ್ದೆ ಅಗಲವಾಗಿರುವಂಥ ಪಾತ್ರೆಯನ್ನು ಇಟ್ಕೊಳ್ತೀನಿ. ನಾನು ಫುಲ್ ಹೈ ಇಟ್ಟರೆ ಈಗ ಒಂದು ಫ್ರೂಟ್ಸಿಗೆ ಇಷ್ಟು ಉಕ್ಕುತ್ತಾ ಇದೆ ಇದು. ಅದಕ್ಕಾಗಿ ನಾವು ಸ್ಲೋ ಅಲ್ಲಿ ಇಟ್ಟಿದ್ದೀನಿ, ಫುಲ್ ಸ್ಲೋ ಅಲ್ಲಿ ಇಟ್ಟಿದ್ದೀನಿ. ಇಲ್ಲ ಅಂದರೆ ಉಕ್ಕುತ್ತೆ. ಇನ್ನೂ ಇದು ಕುದಿಬೇಕು, ನಮಗೆ ಗಟ್ಟಿಯಾಗಬೇಕಿದು ಜಾಮು. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಸ್ನೇಹಿತರೆ. ಟೈಮ್ ತಗೊಳುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಕುದಿಸ್ಕೊಳ್ಳಿ. ನೋಡಿ ಜಾಮ್ ನೋಡಿ ಯಾವ ಥರ ಗಟ್ಟಿ ಆಯಿತು. ಸ್ಲೋ ಉರಿಯಲ್ಲಿಟ್ಟು ಈ ಥರ ಕುದಿಸ್ಕೊಳ್ಳಿ ಜಾಮೀಗ. ಇನ್ನೊಂದು 2 ನಿಮಿಷ ಕುದೀಲಿ. ಇದಕ್ಕೆ ಲಿಂಬೆ ರಸ ಕೂಡ ಹಾಕ್ತೇನೆ ಈಗ ಒಂದು ಸ್ವಲ್ಪ. ನೋಡಿ ಈಗ ಕರೆಕ್ಟಾಗಿದೆ ಇದು. ಇದಕ್ಕೆ ಒಂದು ಅರ್ಧ ಲಿಂಬೆ ರಸನ ಹಾಕ್ತೇನೆ. ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ಬೇಕನ್ಸಿದ್ರೆ. ಇಲ್ಲ ಅಂದರೆ ಬಿಡಿ. ಲಿಂಬೆ ರಸ ಹಾಕಿದ ಮೇಲೆ 1 ನಿಮಿಷ ಕುದಿಸ್ಕೊಳ್ಳಿ. ನೋಡಿ ಎಷ್ಟು ಗಟ್ಟಿಯಾಗಿ, ಎಷ್ಟು ಚೆನ್ನಾಗಿ ಬಂದಿದೆ, ತಿಕ್ಕಾಗಿ. ನಿಮಗೀಗ 1 ನಿಮಿಷ ಆದಮೇಲೆ ತೋರಿಸ್ತೇನೆ. ನೋಡಿ ಈಗ ರೆಡಿ ಆಗಿದೆ ಜಾಮ್. ನಮಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ದು ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ತುಂಬಾ ಹೆಲ್ದಿಯಾಗಿರುವಂಥ ಜಾಮ್ ಇದು. ಇದು ಆರ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಇದು ಫುಲ್ ತಣ್ಣಗಾಗಬೇಕು. ನೋಡಿ ಆರಿದ ಮೇಲೆ ಯಾವ ಥರ ಬರುತ್ತೆ ಅಂತೇಳಿ ತೋರಿಸ್ತೇನೆ. ತಿಕ್ಕಾಗಿ ನಿಮಗೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಜಾಮ್ ರೆಡಿ ಆಗಿದೆ. ಒಂದು ಕಾಜಿಂದ ಏನಾದರೂ ಡಬ್ಬಿ ಇದ್ದರೆ ಕಾಜಿನ ಡಬ್ಬದಲ್ಲಿ ಹಾಕ್ಕೊಳ್ಳಿ. ನನ್ನ ಹತ್ರ ಕಾಜಿನ ಡಬ್ಬ ಇಲ್ಲದಕ್ಕೋಸ್ಕರ ನಾನು ಈ ಥರ ಸ್ಟೀಲ್ ಡಬ್ಬದಲ್ಲಿ ಈಗ ಎಲ್ಲವನ್ನು ಹಾಕಿಟ್ಕೊತೇನೆ. ನೋಡಿ ಇಲ್ಲಿ ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದನ್ನು ಒಂದು ಬ್ರೆಡ್ಡಿಗೆ ನಿಮಗೆ ಹಚ್ಚಿ ನಾನು ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಈ ಥರ ನಿಮಗೆ ಎಷ್ಟು ಬೇಕಷ್ಟು ಹಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ನಿಮಗೆ ಇದಕ್ಕೆ ಹಚ್ಚಿ ನಾನು ತೋರಿಸ್ತೇನೆ. ನೋಡಿ ಇಲ್ಲಿ ಈ ಥರ 2 ಬ್ರೆಡ್ಡಿಗೆ ಹಚ್ಚಿದ್ದೇನೆ ಈಗ ಜಾಮನ್ನು. ಇದು ನಿಮಗೆ ಕಟ್ ಮಾಡಿಯೂ ತೋರಿಸ್ತೇನೆ ನಾನು. ನೋಡಿ ಇಲ್ಲಿ ಬ್ರೆಡ್ಡಿಗೆ ಹಚ್ಚಿ ಕೂಡ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಡ್ರ್ಯಾಗನ್ ಫ್ರೂಟ್ಸ್ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಜಾಮು. ಟ್ರೈ ಮಾಡಿ.